ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ವಿಡಿಯೋ SMC ಬಗ್ಗೆ ವರದಿ ಮಾಡ್ತಿದ್ದೀನಿ. ಸ್ಮಾರ್ಟ್ ಮನೆ ಕಾನ್ಸೆಪ್ಟಲ್ಲಿ ಏನು ಕಲಿಬೇಕು ಅಂತ. ಇವತ್ತು ಫಸ್ಟ್ನೇ ಕ್ಲಾಸ್ ಆಗಿರುತ್ತೆ SMC ಬಗ್ಗೆ. SMC ನೀವು ಏನು ಕಲಿಬೇಕು, ಝೀರೋಯಿಂದ ಟೋಟಲ್ ಝೀರೋಯಿಂದ ಏನು ಕಲಿಬೇಕು ಅದನ್ನು ಪೂರ್ತಿ ವಿಡಿಯೋ ಮಾಡ್ತೀನಿ. SMCಲಿ ಯಾವ ಥರ ಮಾರ್ಕೆಟ್ನ ಮ್ಯಾಪಿಂಗ್ ಮಾಡ್ತಾರೆ, ಯಾವ ಥರ ಸ್ಟ್ರಕ್ಚರ್ನ ಮ್ಯಾಪಿಂಗ್ ಮಾಡ್ತಾರೆ ಅಂತಂದರೆ, ಮಾರ್ಕೆಟ್ ಮೂವ್ಮೆಂಟ್ ಗೊತ್ತಲ್ವ, ಹಿಂಗಿರುತ್ತೆ ಸೇಮ್. ಅಪ್ ಟ್ರೆಂಡು ಡೌನ್ ಟ್ರೆಂಡ್ ಎರಡು ಗೊತ್ತಲ್ವಾ, ಸರಿನಾ. ಬಾಸ್ ಅಂದರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ, ಅಂದರೆ ಹೈ ಇದೆಯಲ್ಲ, ಹೈನ ಬ್ರೇಕ್ ಮಾಡಿ ಇನ್ನೊಂದು ಹೈ ಮಾಡುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಬಾಸ್ ಅಂತ ಕರೀತಾರೆ. ಚೋಕ್ ಅಂದರೆ ಅದರ ಕ್ಯಾರೆಟನ್ನು ಚೇಂಜ್ ಮಾಡುತ್ತೆ, ಚೇಂಜ್ ಆಫ್ ಕ್ಯಾರೆಕ್ಟರ್. ಹೈಯರ್ ಲೋ ಇದೆಯಲ್ಲ, ಆ ಲೋನ ಬ್ರೇಕ್ ಮಾಡುತ್ತೆ, ಬ್ರೇಕ್ ಮಾಡಿ ಲೋವರ್ ಲೋ ಮಾಡುತ್ತಲ್ವ, ಅದಕ್ಕೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರೀತಾರೆ. ಅಂದರೆ ಇಲ್ಲಿ ಇಷ್ಟು ದಿವಸ ಎಲ್ಲ ಅಪ್ ಟ್ರೆಂಡ್ ಇತ್ತಲ್ವ, ಅದು ಬ್ರೇಕ್ ಆಗಿ ಟ್ರೆಂಡ್ನ ಚೇಂಜ್ ಮಾಡೋದು. ಅಪ್ ಟ್ರೆಂಡ್ ಇತ್ತು, ಚೇಂಜ್ ಆಗಿ ಡೌನ್ ಟ್ರೆಂಡ್ ಆಯಿತು. ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ. ಈ ಕಡೆ ಸೇಮು ಡೌನ್ ಟ್ರೆಂಡಿಗೆ ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ ಅಂತ ಕರೀತಾರೆ. ಇದು ಸೈಡ್ ಇಟ್ಟಿರ್ತೀನಿ ನಿಮಗೆ. ಏನಪ್ಪ ಇದು ಸ್ಟ್ರಕ್ಚರ್ ಮ್ಯಾಪಿಂಗು SMCಲಿ ಅಂತಂದರೆ, ಓಪನ್ ಆದಮೇಲೆ ಹೈಯರ್ ಹೈ ಮಾಡ್ತು, ಈ ಲೋನ ಕ್ರಾಸ್ ಮಾಡಿಲ್ಲ, ಆಯಿತಾ. ಹೈಯರ್ ಲೋ ಮಾಡ್ತು, ಹೈಯರ್ ಹೈ ಇದನ್ನು ಬ್ರೇಕ್ ಮಾಡ್ತು, ಹೈಯರ್ ಹೈನ ಬ್ರೇಕ್ ಮಾಡ್ತು, ಮತ್ತು ಈ ಲೋನ ಬ್ರೇಕ್ ಮಾಡಲಿಲ್ಲ, ಮತ್ತು ಈ ಹೈನ ಬ್ರೇಕ್ ಮಾಡ್ತು, ಅಂದರೆ ಹೈಯರ್ ಹೈ ಆಯಿತು ಇನ್ನೊಂದು. ಆದರೆ ಈ ಸತಿ ಏನಾಗುತ್ತೆ, ಈ ಲೋನ ಬ್ರೇಕ್ ಮಾಡುತ್ತೆ, ಆಯಿತಾ. ಈ ಲೋನ ಬ್ರೇಕ್ ಮಾಡುತ್ತೆ, ಈ ಲೋನ ಬ್ರೇಕ್ ಮಾಡಿಬಿಟ್ಟು ಬ್ರೇಕ್ ಮಾಡಿದಾಗ ಏನಾಯ್ತಿದು, ಲೋವರ್ ಲೋ ಆಗುತ್ತೆ. ಯಾಕಂದರೆ ಇಲ್ಲಿ ಚೋಕ್ ಆಯಿತು, ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು ಇಲ್ಲಿ. ಮತ್ತು ಈ ಲೋನ ಬ್ರೇಕ್ ಮಾಡುತ್ತೆ, ಸೇಮ್ ಆ್ಯಸ್ ಐನ ಬ್ರೇಕ್ ಮಾಡೋದ, ಮತ್ತು ಲೋನ ಬ್ರೇಕ್ ಮಾಡುತ್ತೆ. ಇದೆಲ್ಲ ಸಿಂಪಲಾಗಿ ನೋಡಿ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಕಡೆ ಆಗಿದೆ ಅಂದರೆ ಇಲ್ಲಾಗಿದೆ. ಬಾಸ್ ಹೋಗೋಕ್ಕೂ ಮುಂಚೆ ಟ್ರೆಂಡ್ ಚೇಂಜ್ ಆಗುತ್ತಲ್ಲ, ಟ್ರೆಂಡ್ ಎಲ್ಲಿ ಚೇಂಜ್ ಆಯಿತು, ಈ ರೇಂಜಲ್ಲಿ ಚೇಂಜ್ ಆಯ್ತಲ್ವ. ಇಲ್ಲಿ ನೋಡಿ, ಇದು ಲೋ ಇತ್ತಲ್ವ, ಲೋನ ಇದು ಬ್ರೇಕ್ ಮಾಡ್ತು ಫಸ್ಟು. ಯಾವುದರಲ್ಲಿ ಅಪ್ ಟ್ರೆಂಡ್ ಇದ್ದಾಗ ಹೈಯರ್ ಲೋನ ಬ್ರೇಕ್ ಮಾಡ್ತಲ್ವ, ಅಲ್ಲೇನಾಗುತ್ತೆ, ಮಾರ್ಕೆಟು ಚೇಂಜ್ ಆಗುತ್ತೆ, ಟ್ರೆಂಡ್ನ ಚೇಂಜ್ ಮಾಡುತ್ತೆ. ಅಲ್ಲೇನು ಮಾಡುತ್ತೆ, ಮಾರ್ಕೆಟು ಟ್ರೆಂಡ್ನ ಚೇಂಜ್ ಮಾಡುತ್ತೆ, ಸರಿನಾ. ಅದಕ್ಕೆ ಚೋಕ್ ಅಂತ ಕರೀತಾರೆ. ಟ್ರೆಂಡ್ ಕಂಟಿನ್ಯೂಷನಲ್ಲಿ ಐನ ಅಥವಾ ಲೋನ ಕ್ರಾಸ್ ಮಾಡಿದಾಗ ಬಾಸ್ ಅಂತ ಕರೀತಾರೆ. ಅಪ್ ಟ್ರೆಂಡಲ್ಲಿ ಐನ ಕ್ರಾಸ್ ಮಾಡಿದ್ರೆ ಬಾಸ್ ಅಂತ ಕರೀತಾರೆ. ಅದೇ ಡೌನ್ ಟ್ರೆಂಡಲ್ಲಿ ಲೋನ ಕ್ರಾಸ್ ಮಾಡಿದ್ರೆ ಬಾಸ್ ಅಂತ ಕರೀತಾರೆ. ಯಾವಾಗ ಅಪ್ ಟ್ರೆಂಡ್ ಇದ್ದಾಗ ಲೋನ ಕ್ರಾಸ್ ಮಾಡ್ತು, ಹೈಯರ್ ಲೋ ಇತ್ತಲ್ಲ, ಅದು ಯಾವಾಗಲೂ ಕ್ರಾಸ್ ಮಾಡುತ್ತೋ, ಯಾವಾಗ ಹೈಯರ್ ಲೋನ ಕ್ರಾಸ್ ಮಾಡುತ್ತೆ ಆವಾಗ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ, ಚೋಕ್ ಆಗುತ್ತೆ. ಅವಾಗ ಏನು ಮಾಡುತ್ತೆ, ಇದು ಲೋವರ್ ಹೈ ಆಗುತ್ತೆ, ಇದು ಲೋವರ್ ಲೋ ಆಗುತ್ತೆ. ಇವಾಗ ಏನಾಗುತ್ತೆ, ಹೈಯರ್ ಹೈನ ಬ್ರೇಕ್ ಮಾಡಿದಾಗ ಅಪ್ ಟ್ರೆಂಡಲ್ಲಿ ಇಷ್ಟು ಪೂರ್ತಿ ಇದೇನಿದೆ ಇಷ್ಟು ಪೂರ್ತಿ ಅಪ್ ಟ್ರೆಂಡು, ಇದೇನಿದೆ ಇಷ್ಟು ಪೂರ್ತಿ ಡೌನ್ ಟ್ರೆಂಡು. ಅಪ್ ಟ್ರೆಂಡಲ್ಲಿ ಏನಿತ್ತು, ಇಲ್ಲಿ ನೋಡಿ, ಇಲ್ಲಿಂದ ಮೂವ್ ಆಗಿದ್ದು ಹೈಯರ್ ಹೈ ಮಾಡ್ತು ಫಸ್ಟೇ ಮಾಡ್ತು, ಹೈಯರ್ ಹೈ ಮಾಡ್ತು. ಅದಾದಮೇಲೆ ನಮ್ಮದಿಲ್ಲಿ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇತ್ತು ಈ ಜಾಗದಲ್ಲಿ. ಇಲ್ಲಿಂದ ಏನು ಮಾಡ್ತು, ಮತ್ತೆ ಈ ಐನ ಬ್ರೇಕ್ ಮಾಡ್ತು, ಸರಿನಾ. ಈ ಐನ ಬ್ರೇಕ್ ಮಾಡೋಕ್ಕಾದ್ಮೇಲೆ ಇನ್ನೊಂದು ಹೊಸ ಐ ಮಾಡ್ತಿಲ್ಲಿ, ಹೌದಾ. ನೆಕ್ಸ್ಟ್ ಏನು ಮಾಡುತ್ತೆ, ಹೊಸ ಐ ಮಾಡಾದ್ಮೇಲೆ ನಮ್ದಿಲ್ವ ಪಾಯಿಂಟ್ ಇರುತ್ತೆ, ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ನಮಗೆ. ಸೇಮ್ ಅಲ್ಲಿಂದ ಹೈಯರ್ ಲೋಗೆ ಬರುತ್ತೆ. ಹೈಯರ್ ಲೋಗೆ ನಾವು ಎಂಟ್ರಿ ತೊಗೊಳ್ಬಿಟ್ಟು ಏನು ಮಾಡ್ತೀವಿ ಅಂದರೆ, ಸೀದಾ ನಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇದೆಯಲ್ಲ, ನಮ್ಮ ಹೈಯರ್ ಹೈ ಜಾಗ ಇದೆಯಲ್ಲ, ಹೈಯರ್ ಹೈ ಜಾಗಕ್ಕೆ ನಮ್ಮದು ಟಾರ್ಗೆಟ್ ಇರುತ್ತೆ. ಏನಾಯಿತು, ನೆಕ್ಸ್ಟು ನಮ್ಮದು ಟಾರ್ಗೆಟ್ ಆಯಿತು. ಇಲ್ಲಿ ನಮ್ಗೆ ಇನ್ನೊಂದು POV ಇರುತ್ತೆ ಹೈಯರ್ ಟೈಮ್ ಫ್ರೇಮಲ್ಲಿ. 1 ಡೇ ಆಯಿತು, 1 ಡೇ, 1 ಅವರ್, 4 ಅವರ್, ಆ ರೇಂಜಲ್ಲಿ ಒಂದು POV ಇರುತ್ತೆ, ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಅಲ್ಲಿಂದ ಏನಾಯಿತು, ರಿವರ್ಸ್ ಆಗುತ್ತೆ ಮಾರ್ಕೆಟು. ರಿವರ್ಸ್ ಆಗಬೇಕಾದ್ರೆ ಏನು ಮಾಡುತ್ತೆ, ಫಸ್ಟು ಈ ಹೈಯರ್ ಲೋ ಇತ್ತು ನೋಡಿ, ಹೈಯರ್ ಲೋ ಇತ್ತಲ್ಲ, ಈ ಲೋನ ಬ್ರೇಕ್ ಮಾಡುತ್ತೆ. ಬ್ರೇಕ್ ಮಾಡೋದು ಅಂತ ಕರೀತಾರೆ, ಅದಕ್ಕೆ ಚೋಕ್ ಅಂತ ಕರೀತಾರೆ. ಅವಾಗ ನಾವು ಏನು ಮಾಡಬೇಕು, ಇಲ್ಲಿಂದ ನಮ್ಮ ಪಾಯಿಂಟ್ ಆಫ್ ಇಂಟ್ರೆಸ್ಟಿಂದ ರಿಜೆಕ್ಟ್ ಆದಾಗ
ಮತ್ತೆ ನಾವಿಲ್ಲಿ ಇಲ್ಲೊಂದು ಇರುತ್ತೆ ಆರ್ಡರ್ ಬ್ಲಾಕ್ ಅಂತ ಇರುತ್ತೆ, ನಮ್ಮ ಪಿ ಒ ಇರುತ್ತೆ ಇಲ್ಲೊಂದು. ನಾವಿಲ್ಲಿ ಮತ್ತೆ ಎಂಟ್ರಿ ತಗೊಳ್ಳಂಗಿಲ್ಲ, ಅಪ್ಸೈಡ್ ಹೋಗುತ್ತೆ ಅಂತ. ಅಪ್ಸೈಡ್ ಹೋಗುತ್ತೆ ಅಂತ ಎಂಟ್ರಿ ತಗೊಂಡ್ರೆ ನಮ್ಮ ಸ್ಟಾರ್ಟ್ ಪರ್ಸೆಂಟ್ ಆಗುತ್ತೆ, ಆಯಿತಾ. ಅವಾಗ ಏನು ಮಾಡಬೇಕು, ಇದು ಚೋಕ್ ಆಗೋ ತನಕ ವೆಯ್ಟ್ ಮಾಡಬೇಕು. ಯಾಕಂದರೆ ಇಲ್ಲಿ ಫಸ್ಟು ಹೈಯರ್ ಟೈಮ್ ಫ್ರೇಮಲ್ಲಿ ಪಿ ಒ ವಿ ಟ್ಯಾಪ್ ಆಯ್ತು ನಮ್ಗೆ ಆಲ್ರೆಡಿ. ಸೊ ನೆಕ್ಸ್ಟ್ ಟೈಮ್ ಮಾಡಬೇಕು, ನಮಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ತನಕ ವೆಯ್ಟ್ ಮಾಡಬೇಕು. ಚೇಂಜ್ ಆಫ್ ಕ್ಯಾರೆಕ್ಟರ್ ಯಾವಾಗುತ್ತೆ, ಹೈಯರ್ ಲೋನ ಬ್ರೇಕ್ ಮಾಡಿದಾಗ ಆಗುತ್ತೆ. ಹೈಯರ್ ಲೋ ಇದೆಯಲ್ವಾ, ಅದನ್ನು ಬ್ರೇಕ್ ಮಾಡಿದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ. ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಾದ್ಮೇಲೆ ಏನಾಗುತ್ತೆ, ಫಸ್ಟು ಲೋವರ್ ಲೋ ಆಗುತ್ತೆ, ಲೋವರ್ ಲೋ ಕ್ರಿಯೇಟ್ ಮಾಡುತ್ತೆ. ಅದು ಲೋವರ್ ಲೋ ಯಾವಾಗ ಕ್ರಿಯೇಟ್ ಆಗುತ್ತೆ, ಚೌಕ್ ಆಗಾದ್ಮೇಲೆ, ಆಯಿತಾ. ಚೌಕ್ ಆಗಾದ್ಮೇಲೆ ಲೋವರ್ ಲೋ ಕ್ರಿಯೇಟ್ ಮಾಡುತ್ತೆ. ನಾವು ಇಲ್ಲೂ ಟ್ರೇಡ್ ಮಾಡೋಂಗಿಲ್ಲ, ನಮಗೇನು ಇಂಟ್ರೆಸ್ಟು, ನಮಗೆ ಚೌಕ್ ಆಯ್ತಲ್ಲ, ಅಪ್ ಟ್ರೆಂಡ್ ಮಾಡೋಂಗಿಲ್ಲ, ಈಗ ಡೌನ್ ಟ್ರೆಂಡಿಗೆ ಮಾಡಬೇಕು, ಆಯಿತಾ. ನಮಗೂ ಫಸ್ಟು ಇಲ್ಲಿ ಎಂಟ್ರಿ ತಗೊಂಡಲ್ವಾ, ನಮ್ಮ ಇಂಟ್ರೆಸ್ಟ್ ಆಗಿತ್ತು ಅವಾಗ ಓಸತಿ ಈ ಬ್ರೇಕ್ಔಟ್ಗೆ ಟಾರ್ಗೆಟ್ ಇಟ್ಟಿದ್ದು ಆಯ್ತಲ್ವಾ. ಈ ಸತಿ ಏನು ಮಾಡ್ತೀವಿ, ಬೈ ಸೈಡ್ ಹೋಗಲ್ಲ, ಸೆಲ್ ಸೈಡ್ ಇಡ್ತೀವಿ. ಯಾಕೆಂದರೆ ಆಲ್ರೆಡಿ ಹೈಯರ್ ಟೈಮ್ ಫ್ರೇಮಿಂದು ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಟ್ಯಾಪ್ ಆಗಿದೆ. ನಮಗೇನು ಮಾರ್ಕೆಟಿಂದ ಏನಾಗಬೇಕು, ಡೌನ್ ಟ್ರೆಂಡಲ್ಲಿ ಮಾತ್ರ ನಾನು ನೋಡ್ಬೇಕೀಗ, ಆಯಿತಾ. ಅದಾದಮೇಲೆ ನಮ್ಮ ಇಂಟ್ರೆಸ್ಟ್ ಇರುತ್ತೆ ಇಲ್ಲಿ, ನಮ್ಮ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಇರುತ್ತಲ್ವ, ಅಲ್ಲಿಗೆ ಮಾರ್ಕೆಟ್ ಬಂದಾಗ ಅಲ್ಲಿಂದ ನಾವು ಸೆಲ್ ಸೈಡು ಪೊಸಿಷನ್ ಓಪನ್ ಮಾಡ್ಕೊಳ್ತೀವಿ. ಓಪನ್ ಮಾಡ್ಕೊಂಡಾಗ ಏನು ಮಾಡ್ತೀವಿ, ಸೇಮು ಬಾಸ್ ತನಕ ಹೋಲ್ಡ್ ಮಾಡಬೇಕು. ನಮ್ಮ ಲೋನ ಮತ್ತೆ ಕ್ರಾಸ್ ಮಾಡುತ್ತೆ, ಕ್ರಾಸ್ ಮಾಡಿದರೆ ಬಾಸ್ ಆಗೋದು, ಬ್ರೇಕಪ್ ಸ್ಟ್ರಕ್ಚರ್ ಆಗೋದು, ಸರಿನಾ. ನಮಗೆ ಎಂಟ್ರಿ ಸಿಕ್ಕಾದ್ಮೇಲೆ ನಮ್ಮ ಟಾರ್ಗೆಟು ಆಗಿರುತ್ತೆ, ಅಲ್ಲಿ ತನಕ ವೆಯ್ಟ್ ಮಾಡ್ತೀವಿ. ಮತ್ತೆ ನಮ್ಮದು ಇಲ್ಲಿ ಪೊಸಿಷನ್ ಇಲ್ಲಿ ಬಂದ ತಕ್ಷಣ ಮತ್ತೆ ಕ್ಲೋಸ್ ಮಾಡ್ಕೊಳ್ತೀವಿ. ನಮ್ಮ ಬ್ರೇಕ್ಔಟ್ ಸ್ಟ್ರಕ್ಚರ್ ಆದ ತಕ್ಷಣ ಪೊಸಿಷನ್ ಕ್ಲೋಸ್ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀವಿ, ಮತ್ತೆ ಕಂಟಿನ್ಯೂಷನ್ ನೋಡ್ತೀವಿ, ಕಂಟಿನ್ಯೂಷನ್ ಪಾರ್ಟ್ ನೋಡ್ತೀವಿ. ಅದೇ ಟ್ರೆಂಡು ಮತ್ತೆ ಕಂಟಿನ್ಯೂ ಆಗ್ತಿರುತ್ತೆ. ನಮಗೆ ಇಲ್ಲೆಲ್ಲೋ ಪಿ ಒ ಇದೆ, ನಮ್ಮ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಈ ಕಡೆಯಲ್ಲೂ ಇದೆ ಮಾರ್ಕೆಟ್. ಅವನಿಗೆ ಅವ್ನು ಇಲ್ಲಿ ಬರಬೇಕು ಅಂತ ಅವ್ನು ಇಡ್ತಾನೆ, ಇನ್ನೂ ಇಲ್ಲೇ ಇರ್ತಾನಲ್ವ, ನಮ್ಗೆ ಇನ್ನೂ ಟ್ರೇಡ್ಗಳು ಸಿಗ್ತಾಯಿರ್ತವೆ. ಅವಾಗ ಏನು ಮಾಡ್ತೀವಿ, ಮತ್ತೆ ಇಲ್ಲೊಂದು ಸೆಲ್ ಪೊಸಿಷನ್ ಓಪನ್ ಮಾಡ್ಕೊಳ್ತೀವಿ, ಆಯಿತಾ. ಮತ್ತೆ ಇಲ್ಲೊಂದು ಸೆಲ್ ಪೊಸಿಷನ್ ಓಪನ್ ಮಾಡ್ಕೊಳ್ತೀವಿ, ಸೇಮ್ ಬಾಸ್ ತನಕ. ಈಗ ಚಾರ್ಟಲ್ಲಿ ನೋಡೋಣ, ನೋಡಿ ಇಲ್ಲಿ ಏನು ಮಾಡ್ದ, ಈ ಲೋನ ಮೇನ್ ಲೋನ ಕ್ರಾಸ್ ಮಾಡ್ದೆ. ಈಗ ಅಂದರೆ ಹೈಯರ್ ಐ ಥರ ಇದ್ದಿದ್ದು ಇಲ್ಲಿ ಹೈಯರ್ ಲೋ ಬ್ರೇಕ್ ಆಯಿತು. ಬ್ರೇಕ್ ಆದಾಗ ಏನಾಗ್ತಿದ್ದು, ಚೋಕ್ ಆಗುತ್ತೆ, ಆಯಿತಾ. ಈ ಐನ ಅವ್ರ ಇಂಟ್ರೆಸ್ಟ್ ಇರೋದು ಇನ್ನು ಡೌನ್ ಟ್ರೆಂಡ್ಗೆ ಆಯ್ತು ನಿನ್ನ. ಯಾಕೆ, ಇಲ್ಲಿ ಚೇಂಜ್ ಆಯಿತು, ಕ್ಯಾರೆಕ್ಟರ್ ಚೇಂಜ್ ಆಯಿತು. ಇಲ್ಲಿ ನೋಡಿ, ಹೈಯರ್ ಐ ಮಾಡ್ದ, ಲೋ ಮಾಡ್ದ, ಹೈಯರ್ ಐ ಮಾಡ್ದ, ಆದರೆ ಈ ಲೋನ ಕ್ರಾಸ್ ಮಾಡ್ದ. ಈ ಲೋನ ಕ್ರಾಸ್ ಮಾಡಿದಾಗ ಏನಾಗ್ತಿದ್ದು, ಲೋವರ್ ಲೋ ಆಗುತ್ತೆ, ಲೋವರ್ ಲೋ ಆಗುತ್ತಲ್ವಾ. ಲೋ ಆದಮೇಲೆ ಅವ್ನಿಗೇನು ಇಂಟ್ರೆಸ್ಟ್ ಇದೆ, ಒಂದು ಕ್ಯಾರೆಕ್ಟರ್ ಚೇಂಜ್ ಆಗಿದೆ ಫಸ್ಟ್, ಆಲ್ಮೋಸ್ಟು ಚೇಂಜ್ ಆದಾಗ ಏನಾಗುತ್ತೆ, ಲೋ ಮಾಡಿರ್ತಾನಲ್ವ, ಮತ್ತು ಈಗ ಲೋವರ್ ಐ ಮಾಡ್ತಾನೆ. ಲೋವರ್ ಐ ಮಾಡಾದ್ಮೇಲೆ ಮತ್ತೆ ಲೋವರ್ ಲೋ ಮಾಡ್ತಾನೆ, ಆಯಿತಾ. ನೋಡ್ತೀರಿ, ನಮಗಿದು ಓಪನ್ ಆಗಬೇಕು, ಇದು ಬ್ರೇಕ್ ಆಗ್ಬೇಕು. ಫಸ್ಟು ಬ್ರೇಕ್ ಆಯಿತಾ. ನೆಕ್ಸ್ಟ್ ಇಂಟ್ರೆಸ್ಟ್ ಏನು ಮಾಡ್ತಾನೆ, ಈಗ ಲೋವರ್ ಲೋ ಮಾಡಿದ್ನಲ್ಲ, ಇಲ್ಲಿ ಲೋವರ್ ಲೋ ಮಾಡ್ದ, ಲೋವರ್ ಐ ಮಾಡ್ದ ಅಲ್ವಾ. ಈಗ ನೆಕ್ಸ್ಟು ನಮಗೆ ಟಾರ್ಗೆಟ್ ಏನಾಯಿತು, ಇಲ್ಲಿ ನಾವು ಎಂಟ್ರಿ ತೊಗೊಂಡಿರ್ತೀವಲ್ವಾ, ನಮ್ದು ಇಂಟ್ರೆಸ್ಟ್ ಇದೆಯಲ್ಲ ಇಲ್ಲಿ, ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇಲ್ಲಿದೆ, ನಾವು ಅಲ್ಲಿ ಎಂಟ್ರಿ ತೊಗೊಳ್ತೀವಿ, ಅಲ್ಲಿಂದ ಶಾರ್ಟ್ ಪೊಸಿಷನ್ ಓಪನ್ ಮಾಡಿರ್ತೀವಿ, ಆಯಿತಾ. ಸ್ಟಾರ್ಟ್ ಪೊಸಿಷನ್ ಎಲ್ಲಿ ತನಕ ಓಪನ್ ಮಾಡಿರ್ತೀವಿ, ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ ಬನ್ನಿ. ಈ ಟ್ರೆಂಡ್ನ ಕಂಟಿನ್ಯೂ ಮಾಡ್ತಾರೆ. ಇವಾಗ ಏನಾಯಿತು, ಈ ಕಡೆ ರಿವರ್ಸ್ ಆಯ್ತು, ಇಲ್ಲಿ ನೋಡಿದ್ರಾ, ಇಲ್ಲಿ ಚೋಕ್ ಮಾಡ್ದ,
ಸರಿನಾ? ಚೌಕ ಆಯ್ತಾ? ಚೌಕ ಆದರೆ ಏನು ಮಾಡ್ಬೇಕಿನ್ನ ಪಿ ಒ ವಿ ಟ್ಯಾಪ್ ಆಗೈತೆ. ಪಿ ಒ ವಿ ಟ್ಯಾಪ್ ಆಗಾದ್ಮೇಲೆ ಏನು ಮಾಡ್ಬೇಕು ನಾವು ಚೌಕಿಗೋಸ್ಕರ ವೆಯ್ಟ್ ಮಾಡಬೇಕು. ಈ ಸ್ವಿಂಗಲ್ಲಿ ಇರೋದು ಇದೇ ಐ ಅಲ್ವಾ, ಇದೇ ಐ ಅಲ್ವಾ, ಇದನ್ನು ಯಾವಾಗ ಬ್ರೇಕ್ ಮಾಡ್ತಾನೆ ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಾದ್ಮೇಲೆ ಮುಂದೆ ಏನು ಮಾಡಬೇಕು, ನಮಗೆ ಎಲ್ಲಿ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇದೆ, ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತಲ್ವಾ, ಇವಾಗ ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು, ಬೈ ಸೈಡ್ ನೋಡ್ಬೇಕು ಈಗ. ಆಯಿತಾ? ಬೈ ಸೈಡ್ ಯಾವಾಗ ನೋಡ್ತೀರಾ, ಚೌಕ್ ಆದ್ಮೇಲೆ ನೋಡ್ತೀರಾ ಬೈ ಸೈಡಿಗೆ. ಸರಿನಾ? ಎಲ್ಲ ಕನ್ಫರ್ಮೇಷನ್ ಆಗುತ್ತೆ. ಈ ಒಂದೆರಡದಿಂದ ಪೂರ್ತಿ ಏನೋ ಎಸ್ ಎಮ್ ಸಿ ಕಲಿಯಲ್ಲ ನೀವು, ಅಂದರೆ ಇದು ಒಂದು ಸ್ವಲ್ಪ ತಿಳ್ಕೊಳ್ಳಿ, ಒಂದು ಸ್ವಲ್ಪ ಗೊತ್ತಾಗಲಿ ಅಂತ. ಚೌಕ್ ಆಯಿತು, ರಿವರ್ಸ್ ಆಯಿತು, ಇಲ್ಲಿ ಚೌಕ್ ಆಯಿತು. ಈಗ ರಿವರ್ಸ್ ಆಗಬೇಕು ಅಂದರೆ ರಿವರ್ಸ್ ಆಗಲ್ಲ. ಈಗ ನಮಗೇನಾಗುತ್ತೆ, ನಮಗೆ ಇಲ್ಲಿ ಪ್ರೈಸು ನಮ್ಮ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಕಡೆ ಇದೆ. ಈಗ ಪಿ ಒ ಇಲ್ಲಾದರೆ ಇದೆ. ನನಗೇನಾದ್ರೆ ಇಲ್ಲಿ ಎಂಟ್ರಿ ಮಿಸ್ ಆಗಿದ್ರೆ ಮತ್ತೆ ಬೇಕಾದ್ರೆ ನಾನು ತಗೊಳ್ತೀನಿ ಇಲ್ಲಿ. ಆಯಿತಾ? ನಾನು ಇಲ್ಲಿ ಎಂಟ್ರಿ ತಗೊಳ್ತೀನಿ ಬೇಕಾದ್ರೆ ಮತ್ತೆ. ಇಲ್ಲಿ ನಾನು ಪಿ ಒ ಐತಿ ನೆಕ್ಸ್ಟು. ಸರಿನಾ? ನಂಗೆ ಏನಾದ್ರು ಮತ್ತೆ ಎಂಟ್ರಿ ಸಿಕ್ಕಿದ್ರೆ ನಾನು ಪಿ ಒ ತನಕ ವೆಯ್ಟ್ ಮಾಡ್ತೀನಿ. ನೋಡೋಣ. ಓಕೆ. ಎಂಟ್ರಿ ಸಿಕ್ತು, ಟಾರ್ಗೆಟ್. ಸರಿ, ಓಕೆ, ಬಾಯ್.